ಏನಾಯ್ತು ಯಾವ ಮತ್ತೆ ಈಗ ಕಂಡೀಷನ್ ಕಂಡೀಷನ್ ಬೆಟರ್ ಆಗಿದೆ. ಅದೇ ಕಂಟಿನ್ಯೂಸ್ ಆಗಿ ಈ ಬಲರಾಮನ ದಿನದಲ್ಲೂ ಪ್ರಮೋಷನ್ ಆಗ್ತಿತ್ತು. ಕಂಟಿನ್ಯೂಸ್ ನಿದ್ದೆ ಇಲ್ಲ, ಪ್ರಾಪರ್ ಆಗಿ ನಿದ್ದೆ ಇಲ್ಲ, ಪ್ರಾಪರ್ ಆಗಿ ಊಟ ತಿಂಡಿ ಕರೆಕ್ಟ್ ಟೈಮ್ ಆಗ್ತಾ ಇರ್ಲಿಲ್ಲ. ಔಟ್ ಆಫ್ ಸ್ಟೇಷನ್ ಟ್ರಾವೆಲಿಂಗ್, ನೈಟ್ ಅಲ್ಲಿ ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ಪ್ರಮೋಷನ್ ಇಂಟರ್ವ್ಯೂಸ್ ಎಲ್ಲ ಆದ್ಮೇಲೆ ಬರೋದು, ಮತ್ತೆ ಬೆಳಗ್ಗೆ 6 ಗಂಟೆ ಎದ್ದೇಳೋದು. ಸೊ ಹಾಗಾಗಿ ಲಾಸ್ಟ್ 15 days ಇಂದ ಪ್ರಾಪರ್ ನಿದ್ದೆ ಇಲ್ಲ. ಸೊ ಸ್ವಲ್ಪ ಸ್ಟ್ರೆಸ್ ಔಟ್ ಆಗಿದ್ದಾರೆ. ಸೊ ಬೆಳಗ್ಗೆ ಒಂಚೂರು BP ಒಂಚೂರು ಲೋ ಇಲ್ಲ, ಐ ಮೀನ್ ಶುಗರ್ ಒಂಚೂರು ಲೋ ಆತರ, ಅಂದ್ರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟ್ ಆಗಿ ಒಂಚೂರು ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ರು. ಇಲ್ಲಿ ಬಂದು ಆಸ್ ಯೂಶುವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ. ಎಲ್ಲ ಟೆಸ್ಟ್ ನಾರ್ಮಲ್ ಆಗಿ ಬಂದಿದೆ. ಈ ಸ್ಪೈನ್ ನಾವು ಈಗ ICU ಅಲ್ಲಿ ಇತ್ತು, ಈಗ ವಾರ್ಡ್ ಶಿಫ್ಟ್ ಆಗಿದ್ದಾರೆ. ಗೆಟಿಂಗ್ ಬೆಟರ್, ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ, ಮಾತಾಡ್ತಿದ್ದಾರೆ. ಅಂಡ್ ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈ ಸ್ಪೈನ್ ನಾವು ಸ್ವಲ್ಪ ಇರತ್ತಲ್ಲ, ಈ ಒಂದು ರಿಲೀಸ್ ಇದೆ, ಸ್ಟ್ರೆಸ್ ಇದೆ, ನಿದ್ದೆ ಇಲ್ಲ. ಸೊ ಇವೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗಿದೆ ಅಂತೆ. ಬಟ್ ಈ ಸ್ಪೈನ್ ನಾವು ಬಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಂತ ಬಿಟ್ರೆ ಸೀರಿಯಸ್ ಆಗಿ ಏನೂ ಇಲ್ಲ. ಫ್ಯಾನ್ಸ್ ಸ್ವಲ್ಪ ಇದಾಗಿರ್ತಾರೆ ಅದಕ್ಕೆ. ಬಟ್ ಈಸ್ ಫೈನ್ ನಾವು. ಫ್ಯಾನ್ಸಿಗೆ ಏನ್ ಹೇಳ್ತೀರಾ ಮೇಡಮ್? ಫ್ಯಾನ್ಸಿಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ ಸ್ವಲ್ಪ ಗಾಬರಿ ಆಗಿದ್ದಾರೆ, ಆತಂಕಗೊಳಗಾಗಿದ್ದಾರೆ. ಏನೂ ಇಲ್ಲ, ಒಂದು ಸಿನಿಮಾ ಅಂದ್ರೆ ಒಂದು ಡೈರೆಕ್ಟರ್ ಇಂದ ಹಿಡಿದು ಒಂದು ಹೀರೋ ಇಂದ ಹಿಡಿದು ಎಲ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಸಾಕಷ್ಟು ಸಿನಿಮಾಗಳು ರಿಲೀಸ್ ಬಟ್ ಆಗಿದೆ. ಎವ್ರಿ ಫಿಲಮ್ ಅವರು ಹೊಸ ಸಿನಿಮಾ ತರಾನೇ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ಹೊಸದಾಗಿ ನಾನು ಬಂದಿದ್ದೀನಿ, ನನ್ನ ಫ್ಯಾನ್ಸ್ ನನ್ನನ್ನ ನೋಡಿ ಖುಷಿ ಪಡ್ಬೇಕು ಅಂತ ಆ ಒಂದು ಏಮ್ ಅನ್ನ ಇಟ್ಕೊಂಡೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕು ಅಂತ ಏಮ್ ಇಟ್ಕೊಂಡೆ ಎಲ್ಲಾ ಸಿನಿಮಾ ಮಾಡೋದು. ಅಂಡ್ ಪ್ಲಸ್ ಈ ಒಂದು ಸಿನಿಮಾ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿರೋಂತ ಒಂದು ಸಿನಿಮಾ ಆಗಿರೋದಕ್ಕೆ ಆ ಪ್ರೊಡ್ಯೂಸರ್ ಕರೆಕ್ಟ್ ಆಗಿ ಬಂಡವಾಳ ಆಗ್ಬೇಕು. ಥಿಯೇಟ್ರಿಕಲಿ ಎಲ್ಲಾ ಈ ಸಿನಿಮಾ, ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಈ ಒಂದು ಸಿನಿಮಾಗೆ ಇನ್ವಾಲ್ವ್ ಆಗಿದ್ದಾರೆ. ಆಶೀಶ್ ವಿದ್ಯಾರ್ಥಿ, ಅತುಲ್ ಸರ್, ಅಂದ್ರೆ ಇಟ್ಸ್ ಅ ಬಿಗ್ ಮೂವಿ. ಸೊ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಇದೊಂದು ದೊಡ್ಡ ಒಂದು ಸಿನಿಮಾ ಅಂತ. ಅಂಡ್ 25th ಸಿನಿಮಾ ಆಗಿರೋದಕ್ಕೆ ಅದು ಯಾವುದೇ ರೀತಿಯ ಫ್ಲಾಪ್ ಆಗ್ಬಾರ್ದು, ಯಾವುದೇ ರೀತಿಯ ಜನಗಳು ತಲುಪಿಸದೇ ಇರಬಾರ್ದು ಅಂತ ಅನ್ನೋದಕ್ಕೆ ಫುಲ್ ಕಂಟಿನ್ಯೂಸ್ ಪ್ರಮೋಷನ್ ಆಗ್ತಿತ್ತು. ಐ ಥಿಂಕ್ 15 days ಒಂಚೂರು ಜಾಸ್ತಿನೇ ಸ್ವಲ್ಪ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಅವರು ಇವತ್ತು ಮಾರ್ನಿಂಗ್ ಆಕ್ಚುಲಿ ಇಂಟರ್ವ್ಯೂಸ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಬಟ್ ಈಸ್ ಫೈನ್, ಈಸ್ ಗೆಟಿಂಗ್ ಬೆಟರ್. ವಾರ್ಡ್ ಶಿಫ್ಟ್ ಆಗಿದ್ದಾರೆ, ನಾಳೆ ಮೋಸ್ಟ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಸೊ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ. ಅದರ್ವೈಸ್ ಆಲ್ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬಂದಿದೆ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು.